ನಾವು ಹೆಣ್ಮಕ್ಳು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಒಂದು ಅವತಾರದಲ್ಲಿದ್ದರೆ ವಾಪಸ್ ಬರ್ಬೇಕಾದ್ರೆ ಬೇರೆನೇ ಅವತಾರದಲ್ಲೇ ಇರ್ತೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸಂಡೇ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಕುಳ್ಳಿ ಮೇಡಮ್ ಅವ್ರ ರಿಲೇಟಿವ್ಸ್ದು ಮದುವೆ ಇತ್ತು ಅಂತ ಅಲ್ಲಿಗೆ ನನ್ನನ್ನು ಕೂಡ ಕರ್ಕೊಂಡು ಹೊರಟ್ಲು. ನಾವಿವತ್ತು ಬಂದಿದ್ದು ರಂಗಾಪುರದ ಹತ್ರನೇ ಮದುವೆ ಇದ್ದಿದ್ದು, ರಂಗಾಪುರದ ಚೌಟ್ರಿನಲ್ಲೇ. ನಮ್ಮ ಕುಳ್ಳಿ ಮೇಡಮ್ ಅವರು ನೆನ್ನೆನೇ ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ರು. ಇನ್ನು ಬೆಳಗ್ಗೆ ಇಬ್ಬರು ಕೂಡ ಎದ್ದು ರೆಡಿಯಾಗಿ ಸೀದಾ ಚೌಟ್ರಿ ಹತ್ರ ಬಂದ್ವಿ. ನಾವು ಬರೋ ಅಷ್ಟರೊಳಗಾಗಲೇ ತಾಳಿ ಗಿಳಿ ಎಲ್ಲ ಕಟ್ ಮುಗ್ದಾಗೋಗಿತ್ತು. ಇನ್ನು ಇಬ್ಬರು ಸೇರಿಕೊಂಡು ಮುಹೂರ್ತ ಮಾಡೋಣ ಅಂತ ಹೋದ್ವಿ. ಇನ್ನು ಇವರು ನಮ್ಮ ಕುಳ್ಳಿ ಮೇಡಮ್ ಅವ್ರ ಅಪ್ಪ ಅಮ್ಮ. ಲಾಸ್ಟ್ ಟೈಮ್ ಇವ್ರ ಊರಿಗೆ ಹೋದಾಗ ವ್ಲಾಗಲ್ಲಿ ಅಂಕಲ್ನ ಜಾಸ್ತಿ ತೋರಿಸಿಲ್ಲ ಅಂತ ನನ್ನ ಮೇಲೆ ಮುನಿಸ್ಕೊಂಡಿದ್ರಂತೆ. ಅದೆಲ್ಲ ಜಾಸ್ತಿನೇ ತೋರಿಸ್ತೀನಿ ವ್ಲಾಗಲ್ಲಿ ಅಂತ ಹೇಳ್ಬಿಟ್ಟೆ ವಿಡಿಯೋ ಮಾಡ್ಕೋತಾ ಇದ್ದೆ. ಹಂಗೆ ಜೊತೆನೆ ನಮ್ಮ ಕುಳ್ಳಿ ಮೇಡಮ್ ಅವ್ರ ಫ್ಯಾಮಿಲಿ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದೆ. ಇನ್ನು ಅಲ್ಲಿಂದ ಸೀದಾ ಫೋಟೋ ಶೂಟ್ ಕಡೆ ಹೋದ್ವಿ. ಈ ಇಬ್ಬರಿಗೂ ನಮ್ಮ ಕುಳ್ಳಿ ಮೇಡಮ್ ಅವರು ಚಿಕ್ಕಮ್ಮ ಆಗ್ಬೇಕಂತೆ. ನೋಡಿ ಆ ಮಕ್ಕಳೇ ಎಷ್ಟೋ ಹೈಟ್ ಇದಾರೆ ಅಲ್ವಾ, ಅದಕ್ಕೆ ನಾನು ಅವಳನ್ನ ಕುಳ್ಳಿ ಮೇಡಮ್ ಅಂತ ಕರೆಯೋದು. ಹುಡುಗಿ ಮದ್ವೆಲಿ ಫೋಟೋ ತೆಗೆಸ್ಕೊಂಡ್ರು ಹೆಂಗೋ ಗೊತ್ತಿಲ್ಲ, ನಾನು ನಮ್ಮ ಕುಳ್ಳಿ ಮೇಡಮ್ ಅವರು ಅಂತೂ ಅವ್ರಕಿನ್ನ ಹೆಚ್ಚಾಗಿ ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡಿದ್ದಾಯ್ತು. ಅಲ್ಲಿಂದ ಸೀದಾ ಊಟ ಮಾಡಕ್ಕೆ ಅಂತ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾವು ಮದ್ವೆಗೆ ಹೋಗ್ಬೇಕಾರೆ ಈ ಅವತಾರದಲ್ಲಿ ಇದ್ವಿ, ಮದ್ವೆ ಮುಗಿಸ್ಕೊಂಡು ಬರ್ಬೇಕಾರೆ ಈ ಅವತಾರಕ್ಕೆ ಬಂದಿದ್ವಿ. ತಲೆ ಎಲ್ಲ ಎತ್ತಿ ಕಟ್ಕೊಂಡು ಗಾಡಿ ಹೊಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಅವತಾರಕ್ಕೆ ಶಿಫ್ಟ್ ಆಗಿದ್ವಿ. ಅಲ್ಲಿಂದ ಸೀದಾ ಮನೆಗೆ ಬಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಟೌನ್ ಒಳಗಡೆ ಹೊರಟ್ವಿ. ಈ ಮೇಡಮ್ ಅವರು ನನ್ನ ಬರ್ಡೇ ಪ್ರಯುಕ್ತ ಸೀರೆ ಕೊಡ್ಸಕ್ಕೆ ಅಂತ ಕರ್ಕೊಂಡ್ ಬಂದಿದ್ರು. ಇವಳ ಬರ್ಡೇಗೆ ನಂದು ಫಸ್ಟ್ ಗಿಫ್ಟ್, ನನ್ನ ಬರ್ಡೇಗೆ ಅವಳದೇ ಫಸ್ಟ್ ಗಿಫ್ಟ್. ಕೊನೆಗೂ ಮೇಡಮ್ ಅವ್ರಿಗೆ ಸ್ವಲ್ಪ ಟ್ಯಾಕ್ಸ್ ಹಾಕೊಂಡು ಫಸ್ಟ್ ಗಿಫ್ಟ್ನ ಈಸ್ಕೊಂಡು ಇನ್ನು ಸೀದಾ ಮನೆಗೆ ಹೋಗಿ ಅದನ್ನ ಇಟ್ಬಿಟ್ಟು ಮತ್ತೆ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ. ಇನ್ನು ನಾನು ಕೂಡ ಸ್ವಲ್ಪ ತುಮಕೂರ್ಗೆ ಹೋಗೋದಾಯಿತು ಅಕ್ಕನ ಜೊತೆ. ಅಲ್ಲಿಂದ ಸೀದಾ ಬಸ್ ಹತ್ಕೊಂಡು ಸೀಟ್ ಸಿಗದೆ ಇರೋದಕ್ಕೆ ನಿಂತ್ಕೊಂಡು ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ನೋಡಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಕ್ಯೂ ಇತ್ತು. ಅದು ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಇನ್ನು ಅಲ್ಲಿಂದ ಸೀದಾ ಒಂದು ಆಟೋ ಹಿಡ್ಕೊಂಡು ನಾವೊಂದು ಪ್ಲೇಸ್ಗೆ ಹೋಗೋದಿತ್ತು. ಅಲ್ಲಿಗೆ ಹೋಗಿ ಅಲ್ಲಿದ್ದ ವರ್ಕ್ನೆಲ್ಲ ಮುಗಿಸ್ಕೊಂಡು ಇನ್ನು ಅಲ್ಲಿಂದ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಹೊರಟ್ವಿ. ಇನ್ನು ಟ್ರೈನ್ಗೆ ಸುಮಾರು ಟೈಮ್ ಇತ್ತು ಅಂತ ನಡ್ಕೊಂಡೇ ಹೊರಟ್ವಿ. ಹೋಗ್ತಾ ದಾರಿಲಿ ನಮ್ಮ ಹೆಣ್ಮಕ್ಳು ಕಣ್ಣು ಸುಮ್ಮನಿರ್ಬೇಕಾ, ಕಂಡ್ರು ಅಂದ್ರೆ ಒಂದು ಝೂಮ್ ಹಾಕ್ತೀವಿ. ಹಂಗೆ ನಾವು ಕೂಡ ಬರ್ತಾ ಅಲ್ಲೊಂದು ಸೀರೆ ಚೆನ್ನಾಗಿತ್ತು, ಇಲ್ಲೊಂದು ಡ್ರೆಸ್ ಚೆನ್ನಾಗಿತ್ತು ಅಂತ ನೋಡ್ಕೊಂಡು ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ನ ತಿನ್ಕೊಂಡು ಸ್ಟೇಷನ್ಗೆ ಬಂದು ಟ್ರೈನ್ನ ಹತ್ಕೊಂಡು ಸೀಟ್ ಸಿಗ್ದಲ್ಲೇ ಅಲ್ಲೂ ಕೂಡ ನಿಂತ್ಕೊಂಡು ಹಂಗು ಹಿಂಗು ಪರದಾಡ್ಕೊಂಡು ತಿಪ್ಟೂರಿಗೆ ಬಂದಿದ್ದಾಯ್ತು. ಇನ್ನು ನಮ್ಮ ಸಾಹೇಬರು ಕೂಡ ಕರೆಕ್ಟ್ ಟೈಮಿಗೆ ನಮ್ಮನ್ನ ಪಿಕಪ್ ಮಾಡ್ಕೊಂಡು ಹೋಗೋಕ್ಕೆ ಅಂತ ಬಂದರು. ಅಲ್ಲೇ ಚಳಿಗೆ ಒಂದು ಕಪ್ ಕಾಫಿನ ಕುಡ್ಕೊಂಡು ಅದಾದಮೇಲೆ ಅಕ್ಕಂಗೆ ಒಂದು ಬಾಯ್ ಹೇಳಿಬಿಟ್ಟು ನಾವು ಸೀದಾ ಓಡೋಣ ಅಂತ ಹೊರಟ್ವಿ ಮನೆ ಕಡೆ. ಗ್ಯಾಪಲ್ಲಿ ಕರೆಂಟ್ ಕೂಡ ಹೊರಟೋಗಿತ್ತು. ಇನ್ನು ಹಂಗು ಹಿಂಗು ಆಡ್ಕೊಂಡು ಮನೆಗೆ ಬಂದು ಪಟ್ ಅಂತ ಫ್ರೆಶ್ ಅಪ್ ಆಗಿದ್ದಾಯಿತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.